ಏನಂದ್ರೆ ಹೇಳ್ತಾಳೆ, ರಕ್ತಬಿಂದೂನಿ ಯಾವಂತಿ ಕಂಕಸ್ಯ ಧರಣಿ ತಲೆ ತಾವದ್ವರ್ಷಾಣಿ ರಾಷ್ಟ್ರೇತು ಅನಾವೃಷ್ಟಿರ್ಭವಿಷ್ಯತಿ. ಕಂಕನ ರಕ್ತದ ಹನಿಗಳು ಭೂಮಿಯ ಮೇಲೆ ಎಷ್ಟು ಹನಿಗಳು ಬೀಳತ್ತೋ ನೋಡು, ಅಷ್ಟು ವರ್ಷಗಳವರೆಗೆ ನಿನ್ನ ರಾಜ್ಯದಲ್ಲಿ ಅನಾವೃಷ್ಟಿಯಾಗುತ್ತೆ, ಹುಷಾರ್. ಅದಕ್ಕಾಗಿ ನಾನು ಹಿಡಿದಿದ್ದೇನೆ ಅಂತ ಹೇಳ್ತಾ ದ್ರೌಪದಿ ಒಂದು ಅತ್ಯದ್ಭುತವಾದ ವಿಚಾರವನ್ನು ಹೇಳ್ತಾಳೆ. ಯತೀಶಂ ಯೋ ವಿಹನ್ಯೇತ ತಸ್ಯಾಯುರ್ ವಿನಿಶ್ಯತಿ ಯೋ ಯತೀಶಂ ನಿಯಮ್ಯೇತ ಸಹಸ್ರಂ ಯಾತನಾಯಮೇ ಯತೋ ರಕ್ತಂ ದರ್ಶಯತಿ ಯಾವತ್ ಮಾಂಸುರಗೃಹ್ಯತ ತಾವಂತ ಪಿತೃಲೋಕಸ್ಥಾಃ ಪಿತರ ಪ್ರಪತಿಂ ತದಃ. ಅದ್ಭುತವಾದ ಮಾತು. ಯತೀಶಂ ಯೋ ವಿಹನ್ಯೇತ, ಯತಿಶ್ರೇಷ್ಠನನ್ನು ಯಾರು ಅವಮಾನಿಸ್ತಾರೆ, ಯತಿಶ್ರೇಷ್ಠನಿಗೆ ಯಾರು ಏಟು ಕೊಡ್ತಾರೆಯೋ ಅವನ ಆಯುಷ್ಯ ಅತ್ಯಂತ ಶೀಘ್ರದೊಳಗೆ ವಿನಾಶವಾಗತ್ತೆ. ಆದ್ದರಿಂದಾಗಿ ಯಾವ ಯತಿಶ್ರೇಷ್ಠರನ್ನೂ ಕೂಡ ಅವಮಾನಿಸುವ ಹಾಗಿಲ್ಲ, ಅವರಿಗೆ ಪೀಡೆ ಕೊಡುವ ಹಾಗಿಲ್ಲ. ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಯತಿಗಳಿಗೆ ಯತಿಶ್ರೇಷ್ಠರಿಗೆ ಕೊಡುವ ಕ್ಷೋಭೆ ಏನಿದೆ, ಮಾಡುವ ಅವಮಾನವೇನಿದೆ, ದೈಹಿಕವಾಗಿ ಮಾಡುವ ಹಲ್ಯವೇನಿದೆ, ಇದು ಮಹಾ ಅನರ್ಥಕಾರಿಯಾಗಿದೆ. ಅತ್ಯಂತ ಶೀಘ್ರದೊಳಗೆ ಆಯುಷ್ಯ ಕ್ಷೀಣಿಸ್ತಾ ಬರ್ತದೆ, ಬಹಳ ವೇಗದಿಂದ ಆಯುಷ್ಯ ಕ್ಷೀಣಿಸುತ್ತದೆ. ದ್ರೌಪದಿ ಹೇಳ್ತಾಳೆ, ಮಹಾಭಾರತದಲ್ಲಿ ಬಂದಿದೆ ಅದ್ಭುತವಾದಂತಹ ವಿಚಾರ. ಯೋ ಯತೀಶಂ ನಿಯಮ್ಯೇತ, ಯಾರು ಯತಿಶ್ರೇಷ್ಠರನ್ನು, ಪರಮಹಂಸರಾಗಿರ್ತಕ್ಕಂಥ ಪರಿವ್ರಾಟ್ ಚಕ್ರವರ್ತಿಗಳಾಗಿರ್ತಕ್ಕಂಥ ಪರಮಹಂಸರನ್ನು ಯಾರು ತನ್ನ ಮಾತಿನಿಂದ, ತನ್ನ ನಡವಳಿಕೆಯಿಂದ, ತನ್ನ ಕುಯುಕ್ತಿಗಳಿಂದ, ಏನೋ ಬ್ಲ್ಯಾಕ್ ಮೇಲ್ ಮೊದಲಾದವುಗಳಿಂದ ಯಾರು ನಿಯಮನವನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತಾರೆ, ಅವರು ಸಹಸ್ರಂ ಯಾತನಾ ಯಮೇ, ಯಮಲೋಕದಲ್ಲಿ ಸಾವಿರ ಯಾತನಾ ದುಃಖಗಳು ಅವರ ಪಾಲಿಗೆ ಇವೆ. ಯತೋ ರಕ್ತಂ ದರ್ಶಯತಿ, ಯಾರು ಯತಿಯಲ್ಲಿ ರಕ್ತವನ್ನು ಕಾಣಿಸುತ್ತಾರೋ, ರಕ್ತ ಬರುವ ಹಾಗೆ ನೋಡಿಕೊಳ್ಳುತ್ತಾರೆಯೋ, ಯಾವತ್ ಮಾಂಸುರಗೃಹ್ಯತ, ಎಷ್ಟು ಕಣಗಳಲ್ಲಿ ರಕ್ತ ಸ್ಪ್ರೆಡ್ ಆಗುತ್ತೋ ಅಷ್ಟು ಕಾಲದವರೆಗೆ ಅವನ 7 ತಲೆಮಾರಿನ ಪಿತೃಗಳು ಎಲ್ಲರೂ ಕೂಡ ಘೋರವಾದ ನರಕದಲ್ಲಿ ಬಿದ್ದು ಅವರು ದುಃಖವನ್ನು ಅನುಭವಿಸುತ್ತಾರೆ. ಇತಿ ಜ್ಞಾತ್ವಾ ವಿರಾಟೇಂದ್ರ, ಇದು ನನಗೆ ಗೊತ್ತು. ನಾನು ಹಿಂದೆ ಧರ್ಮರಾಜನ ದ್ರೌಪದಿಯ ಸಂಪರ್ಕದಲ್ಲಿ ಇರೋಣದ್ರಿಂದಾಗಿ ನನಗೆ ಈ ತರಹದ ಧರ್ಮ ಗೊತ್ತು. ಆದ್ದರಿಂದಾಗಿ ಈ ಯತಿಯ ರಕ್ತ ಏನಾದರೂ ಕೆಳಗೆ ಬಿತ್ತು ಅಂತಂದ್ರೆ ಅನ್ನ ಕೊಟ್ಟ ರಾಜನ ಮನೆಗೆ ಹಾನಿಯಾಗತ್ತೆ ಅಲ್ವಾ, ರಾಷ್ಟ್ರಕ್ಕೆ ಹಾನಿಯಾಗತ್ತಲ್ವಾ, ಅದಕ್ಕಾಗಿ ನಾನು ಹಿಡಿದಿದ್ದೇನೆ ರಾಜ, ಮತ್ತೇನು ಕಾರಣವಿಲ್ಲ ಅಂತ ಕೈ ಮಿಗುದು ಹೇಳಿ ಗಟ್ಟಿಯಾಗಿ ರಕ್ತವನ್ನು ಒತ್ತಿ ಹಿಡಿತಾಳೆ ದ್ರೌಪದಿ. ಇದು ದ್ರೌಪದಿಯ ಬಾಯಿಯಲ್ಲಿ ಬರುವ ಯತಿಯ ಅತ್ಯದ್ಭುತವಾಗಿರ್ತಕ್ಕಂಥ ಮಹಿಮೆ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ಇವತ್ತು ನಮಗೇನಾಗಿದೆ ಅಂತಂದರೆ, ನಾವು ನಿಂದೆ ಮಾಡ್ತೇವೆ ಅಂತಂದರೆ ಬ್ರಾಹ್ಮಣರಿಗೆ ನಿಂದೆ ಮಾಡ್ತೇವೆ, ಬ್ರಾಹ್ಮಣ ಶ್ರೇಷ್ಠರಾದ ವಿದ್ವಾಂಸರಿಗೆ ನಿಂದೆ ಮಾಡ್ತೇವೆ, ಅಲ್ಟಿಮೇಟ್ ಆಗಿ ಯತಿಗಳನ್ನು ನಿಂದೆಯನ್ನು ಮಾಡುವುದರೊಳಗೊಂದು ಏನೋ ಆತ್ಮಸಂತೃಪ್ತಿಯನ್ನು ಕಾಣ್ತೇವೆ. ಚೆನ್ನಾಗಿ ಯತಿಗಳಿಗೆ ನಿಂದೆ ಮಾಡಿದಾಗ ನಾನೂ ಒಬ್ಬ ದೊಡ್ಡವನು ಎನ್ನುವ ಫೀಲಿಂಗ್